ಮನೆಯಿಂದ ಆಚೆ ಇದ್ರೂ ಆ ಗೀತಾ ಆಚೆ ಇತ್ಕೊಂಡೆ ಈ ಮನೆಯವ್ರನ್ನೆಲ್ಲ ಆಟ ಆಡಿಸ್ದಾಳೆ ಅಂತಂದ್ರೆ, ಅಲ್ಲ ಬಾಬಾಜಿ, ನಿನ್ನ ಮೇಲೆ ಯಾವತ್ತೂ ಒಂದೇ ಒಂದು ದಿನ ಆದರೂ ಧ್ವನಿ ಎತ್ತಿ ಮಾತಾಡ್ದವ್ರಲ್ಲ, ಅವಳ ವಿಚಾರದಲ್ಲಿ ನಿನಗೆ ಬೈದೇ ಬಿಟ್ರು ಅಂತಂದ್ರೆ, ವಿಜಯ್ ಕೂಡ ಅವಳು ಧ್ಯಾನದಲ್ಲಿ ಇತ್ಕೊಂಡು ನಿನ್ ಮರಿತಾನೆ ಅಂತಂದ್ರೆ, ಆ ಗೀತಾ ಅನ್ನೋ ಶನಿ ಈ ಮನೆಯಿಂದ ತೊಲಗಿಲ್ಲ ಅಂತ. ಅಣ್ಣ ಪ್ಲೀಸ್, ವಾರ್ತೆ ಓದೋರ್ ಥರ ನಡೆದಿರೋದ್ರ ಬಗ್ಗೆ ಮತ್ತೆ ಮತ್ತೆ ವರದಿ ಒಪ್ಸಿ ನನ್ನ ತಲೆ ಕೆಡಿಸ್ಬೇಡ. ಆ ಶನಿ ಗೀತಾನ ಎಲ್ಲರೂ ಮರಿಬೇಕು. ಎಲ್ಲರೂ ಅಂದ್ರೆ ನಿನಗೂ ಅವಳನ್ನು ಮರೆಯೋದಕ್ಕಾಗ್ತಾ ಇಲ್ವಾ? ಅವಳು ಇಲ್ಲಿಂದ ಹೋದ್ರು ಅವಳನ್ನ ನಾನು ಕಾಡಬೇಕು ಅಂದ್ಕೊಂಡೆ. ನನ್ನ ಹಣೆ ಬರಹ, ಅವಳು ನನ್ನನ್ನು ಕಾಡ್ತಿದ್ದಾಳೆ. ಬರೀ ಕಾಡೋದಲ್ಲ, ಒಂದು ವಾರದೊಳಗೆ ಈ ಮನೆಯಲ್ಲಿ ಕಾಲಿಡ್ತಾ ಇದ್ದಾಳಲ್ಲ. ಅದಕ್ಕೇನು ಮಾಡ್ತೀಯಾ? ಅವಳು ಯಾವುದೇ ಕಾರಣಕ್ಕೂ ನನ್ನ ಮನೆ ಕಡೆ ತಲೆ ಹಾಕಬಾರ್ದು ಅಷ್ಟೇ. ನನಗೇನೋ ಆ ಗೀತಾ ಈ ಮನೆಯೊಳಗೆ ಬರೋದನ್ನು ತಡೆಯೋದಕ್ಕೆ ಆಗೋದಿಲ್ಲ ಅಂತ ಅನ್ನಿಸ್ತಾ ಇದೆ. ಬರೋದಕ್ಕೆ ಅವಳಿದ್ರೆ ತಾನೆ. ಅಂದ್ರೆ ಈ ಮನೆ ಕಡೆ ತಲೆ ಹಾಕೋದಕ್ಕೆ ಅವಳ ತಲೆನೇ ಇರಬಾರ್ದು ಅಂತೀಯಾ? ಸಮಸ್ಯೆಗೆ ಪರಿಹಾರನ ಹುಡುಕೊಂಡು ಕೂರೋದಕ್ಕಿಂತ ಸಮಸ್ಯೆನೇ ಇಲ್ಲವಾಗಿಸೋದು ಜಾಣ್ತನ ಅಣ್ಣ. ಸಿಗ್ತಾಳೆ ಅನ್ನೋ ಆಯ್ಕೆ ಇದ್ರೆ ಒಂದಲ್ಲ ಒಂದು ದಿನ ವಾಪಸ್ ಬಂದ್ಬಿಡ್ತಾಳೆ ಅನ್ನೋ ಆತಂಕ ಇರುತ್ತೆ. ಆದರೆ ಆಯ್ಕೆನೇ ಇಲ್ಲದೆ ಹೋದ್ರೆ ಆತಂಕನೂ ದೂರ ಆಗುತ್ತೆ. ಅವಳು ವಾಪಸ್ ಬರಬಾರ್ದು, ಬರೋದಿಲ್ಲ. ಅದಕ್ಕೆ ನೀನು ವ್ಯವಸ್ಥೆ ಮಾಡು. ತಿಂಡಿ ತಿನ್ಬಾರ್ದಾ? ಆರೋಗುತ್ತೆ. ಆರೋಗ್ಲಿ ಬಿಡಿ, ಆರಿಸ್ಕೊಂಡು ತಿಂದ್ರೆ ಇನ್ನು ಸತ್ತೋಗ್ತೀವಾ? ನಾನು ಹಾಗೆ ಹೇಳಿಲ್ಲ ರೀ. ಇಷ್ಟು ದಿನ ನಾನು ಬಡಿಸ್ತಾ ಇದ್ರು ನಿಮಗೆ ಪುರ್ಸೊತ್ತಿರ್ತಾ ಇರಲಿಲ್ಲ, ತಿನ್ಬಿಡ್ತಿದ್ರಿ. ಇವತ್ತು ಬಡಿಸಾದ್ಮೇಲೂ ಹಾಗೆ ಕೂತಿದ್ದೀರಲ್ಲ, ಅದಕ್ಕೆ ಹೇಳಿದೆ ಅಷ್ಟೆ. ಅಲ್ವೇ, ಅಪರೂಪಕ್ಕೆ ಮನೆಗೆ ಮಗಳು ಬಂದಿದ್ದಾಳೆ. ಮಗಳನ್ನ ಬಿಟ್ಬಿಟ್ಟು ತಿಂಡಿ ತಿನ್ನಕ್ಕಾಗುತ್ತೇನೆ? ಗೀತಾ, ಬಾ ಮಗಳೇ, ತಿಂಡಿ ತಿನ್ನೋಣ. ನೀನ್ ಕರೀಲಿಲ್ವೇನೆ ಸುಶೀಲಾ? ಎಲ್ಲೇ ಹೋದ್ಲಿ ಇವಳು? ಮಗಳೇ, ಮಗಳಗಿ. ಓಹೋ, ಬಾ ಮಗಳೇ, ಬಾ 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 ಬಾ. ಬಂದ್ಯಾ? ಅಯ್ಯೋ ಬಾ, ಇಲ್ಲಿ ಕೂತ್ಕೊ ನೀನು. ಕೂತ್ಕೋ ಕೂತ್ಕೋ ಕೂತ್ಕೋ. ಅಯ್ಯೋ, ನಾನು ಇರ್ತೀನಿ ಬಿಡು, ನಾನು ಇರ್ತೀನಿ. ಅಯ್ಯೋ ಸುಶೀಲಾ, ಏನಾಗಿದೆ ನಿನಗೆ? ಕೊಡು ಕೊಡು, ನಾನು ಬಡಿಸ್ತೀನಿ, ಕೊಡು. ನನ್ನ ಮಗಳೇ, ನಾನು ಬಡಿಸೋದು ಬೇಡವೇನೆ? ಅಯ್ಯ ದಿನ ನೀನೇ ಬಡಿಸ್ಬೇಕಾ? ಇನ್ನೊಂದು ಸ್ವಲ್ಪ ಹಾಕ್ಲಾ? ನೀನ್ ತಿಂಡಿ ತಿಂದಮ್ಮ. ರೀ, ಏನ್ರಿ ಮಾಡ್ತಿದ್ದೀರಾ? ನಾನು ಬಡಿಸ್ತೀನಿ. ನೀ ತಿನ್ನು ಕಂದ. ಯಾರು ಬಡಿಸಿದ್ರೇನೆ? ಏನು ಹೆಂಗಸರೇ ಬಡಿಸ್ಬೇಕು ಅಂತ ನಿಯಮ ಇದೆಯೋ? ಏನೇ ಸುಶೀಲಾ ಹಾಗೆ ನೋಡ್ತಂದಿದ್ಯಾ? ಶೆಕೆ ಆಗ್ತಿದೆ, ಸ್ವಲ್ಪ ಗಾಳಿ ಹಾಕಬಾರ್ದಾ? ಬೇಡ ಬೇಡ ಬಿಡು, ನಾನೇ ಹಾಕ್ತೀನಿ. ನಿನಗೆ ಹೇಳೋದು ಒಂದೇ, ಸುಮ್ಮನೆ ಇರೋದು ಒಂದೇ. ನೀ ತಿನ್ನು ಬಂಗಾರ. ನಿನ್ಗೀಗ ಎಸಿಲಿದ್ದ ಅಭ್ಯಾಸ ಆಗ್ಬಿಟ್ಟಿದೆ. ಶೆಕೆಗೆ ಅಡ್ಜಸ್ಟ್ ಆಗೋದು ಕಷ್ಟ, ನನ್ಗೆ ಅರ್ಥ ಆಗುತ್ತೆ. ಕೆಂಬಸ್ಕೊಂಡಿಯಲ್ಲಮ್ಮ, ನೆತ್ತಿ ಎತ್ತು ಬಿಡ್ತಾ. ಬಿಡೆ, ನಾನು ಹಾಕ್ಬಿಡ್ತೀನಿ. ಬಿಡೆ ಸುಶೀಲಾ, ನಾನು ಬಡಿಸ್ತೀನಿ ಅಂತ ಹೇಳಿಲ್ವಾ? ಮೇಲೆ ಹತ್ಕೊಂಡು ನೋಡು. ತಿನ್ನು ಬಂಗಾರ, ತಿನ್ನು. ಮಗಳೇ ಗೀತಾ, ಅಳಿಯಂದ್ರು ಎಲ್ಲಿದ್ದಾರೆ? ಹೇಗಿದ್ದಾರೆ ಮಗಳೇ?
ಇವತ್ತು ಎಷ್ಟೊತ್ತಿಗೆ ಬರ್ತಾರೆ? ರೀ, ಅಳಿಯಂದ್ರಿಗೆ ಕಾಲೇಜ್ ಇರುತ್ತಲ್ವಾ, ಅದು ಮುಗಿಸ್ಕೊಂಡು ಬರ್ತಾರೆ. ಹೌದು, ನೀ ತಿನ್ನಮ್ಮ ಮಗಳೇ. ನಿಮ್ಮ ಅತ್ತೆ ಮಾವ ಹೇಗಿದ್ದಾರಮ್ಮ? ನಿಮ್ಮ ಅತ್ತೆ ಈಗ ನಿನ್ ಜೊತೆ ತುಂಬಾ ಚೆನ್ನಾಗಿದ್ದಾರಲ್ವಾ ಮಗಳೇ? ರೀ, ಅವ್ರ ಅತ್ತೆಗೇನ್ರಿ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ಗೀತನ್ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿದ್ದಾರೆ. ನೋಡಿ ಸುಶೀಲಾ ದೇವಿ ಅವರೇ, ಎಲ್ಲ ಮಾತನ್ನು ತಾವೇ ಆಡಿದ್ರೆ ಮಗು ಏನ್ ಮಾತಾಡುತ್ತೆ? ತಾವು ಸುಮ್ಮನೆ ನಿಂತ್ಕೊಳ್ಬಾರ್ದೆ. ಅಪ್ಪ ಹೇಗಿದ್ಯಾ ಅಂತಾನು ಕೇಳಲಿಲ್ಲ. ನಿಮ್ಮ ಅಪ್ಪನ ಮೇಲೆ ಇನ್ನೂ ಕೋಪನು? ಅಯ್ಯಯ್ಯೋ, ತಿಂಡಿ ಬಿಟ್ಟು ಯಾಕೆ ಅರ್ಧಕ್ಕೆ ಎದ್ಬಿಟ್ಟೆ ಮಗಳೇ? ನೀನು ಹಳೆದನ್ನೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳೋ ಹೆಣ್ಣಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು ಬಂಗಾರ. ಏನೋ ಮಗಳೇ, ಆ ಮನೆಯಲ್ಲಿ ಸುಖವಾಗಿ ಮಹಾರಾಣಿ ಥರ ಇದೆಯಲ್ಲ, ಅಷ್ಟು ಸಾಕಮ್ಮ ಈ ಬಡ ಜೀವಕ್ಕೆ. ವಿಷಯ ಅದಲ್ಲಪ್ಪ. ಇನ್ನು ಮುಂದೆ ಆ ಮನೆ ಬಗ್ಗೆ, ಆ ಮನೆಯವ್ರ ಬಗ್ಗೆ ನನ್ನ ಹತ್ರ ಏನು ಮಾತಾಡಬೇಡಿ. ಏನು ಹೇಳ್ತಿದ್ಯಾ ಗೀತಾ ನೀನು? ಗೀತಾ, ನೀನ್ ಸ್ವಲ್ಪ ಸುಮ್ಮನೆ ಇರು. ಹೋಗು, ಹೋಗೊಳಗೆ. ನಾನು ಮಾತಾಡ್ತೀನಿ, ಹೋಗು. ನೀನ್ ಸುಮ್ಮನೆ ಇರಮ್ಮ. ಸತ್ಯನ ಮುಚ್ಚಿಡೋದು ಒಂದೇ, ಸೆರ್ಗಲ್ಲಿ ಕೆಂಡ ಕಟ್ಕೊಳ್ಳೋದು ಒಂದೇ. ಅಪ್ಪ, ನಾನು ಆ ಮನೆ ಬಿಟ್ಟು ಬಂದಿದ್ದೀನಿ. ಇನ್ ಮುಂದೆ ನನಗೂ ಆ ಮನೆಗೂ ಇನ್ಯಾವುದೇ ರೀತಿ ಸಂಬಂಧ ಇಲ್ಲ. ಏನೇ ಮಾತಾಡ್ತಿದ್ಯಾ ನೀನು? ಕಟ್ಕೊಂಡು ಗಂಡನ ಮನೆ ಬಿಟ್ಟು ಬಂದಿದ್ಯಾ ಅಂದ್ರೆ? ಗೀತಾ ನಿಂತ್ಕೊಳ್ಳೆ. ಯಾಕೆ ಹೊಟ್ಟೆ ಉರಿಸ್ತಾ ಇದೀಯಾ ಗೀತಾ? ಹೇ ಗೀತಾ, ಗೀತಾ, ಹೇ ಗೀತಾ. ಅಪ್ಪ ಪ್ಲೀಸ್, ನನ್ನನ್ನೇನು ಕೇಳಬೇಡಿ. ಗೀತಾ, 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 ಏ ಗೀತಾ, ಗೀತಾ. ಏನೇ ಸುಶೀಲಾ, ಇದೆಲ್ಲ ನಿನಗೆ ಮೊದಲೇ ಗೊತ್ತಿತ್ತೇನೆ? ಮಾತಾಡೆ. ಅವಳು ಮನೆ ಬಿಟ್ಟು ಬಂದದ್ದು ಯಾಕೆ ಹೇಳಲಿಲ್ಲ? ಬಾಯಲ್ಲಿ ಮಣ್ಣು ತುಂಬಿಕೊಂಡಿದ್ಯೋ? ನನಗೂ ಗೀತಾ ಮನೆ ಬಿಟ್ಟು ಬಂದಿದ್ದಾಳೆ ಅನ್ನೋದು ಬಿಟ್ರೆ ಬೇರೆ ಯಾವ ವಿಷಯನೂ ಗೊತ್ತಿಲ್ಲ ರೀ. ಯಾಕೆ ಏನು ಅಂತ ಕೇಳಿದ್ರೆ ಬರೀ ಅಳ್ತಾ ಇದ್ದಾಳೆ, ಏನೂ ಮಾತಾಡ್ತಾ ಇಲ್ಲ. ನಾನು ಬೆಳಿಗ್ಗೆ ಎದ್ದು ಸರಿ ಹೋಗ್ತಾಳೆ ಅನ್ಕೊಂಡೆ, ಆದ್ರೆ ಮಗರಾಯ ಬಂದ. ವಿಜಿ, ಬಾಯ್ ಮಾ. ಒಂದು ನಿಮಿಷ ಇರು. ದೊಡ್ಡಣ್ಣ, ನೋಡಿದ್ಯಾ ನೆನ್ನೆ ಹೇಗಿದ್ದ? ಒಂದೇ ರಾತ್ರಿಯಲ್ಲಿ ಅವಳನ್ನ ಮರೆತು ಎಷ್ಟು ಆಕ್ಟಿವ್ ಆಗಿದ್ದಾನೆ ಅಂತ. ದಟ್ಸ್ ಮೈ ಬಾಯ್. ವಿಜಿ, ತಿಂಡಿ ತಿಂದ್ಕೊಂಡು ಹೋಗು. ಒಂದು ನಿಮಿಷ, ನಾನು ತರ್ತೀನಿ. ಅಮ್ಮ ಬೇಡಮ್ಮ, ನನಗೆ ಲೇಟ್ ಆಯಿತು. ತಿಂಡಿ ಗಿಂಡಿ ಎಲ್ಲ ಕಾಲೇಜಲ್ಲೇ ಮಾಡ್ತೀನಿ. ಬಾಯ್. ಏ ವಿಜಿ, ನನಗೆಷ್ಟು ಖುಷಿ ಆಗ್ತಿದೆ ಗೊತ್ತಾ ವಿಜಿ? ನೀನಿಷ್ಟು ಲವಲವಿಕೆಯಿಂದ ಕಾಲೇಜಿಗೆ ಹೊರಟಿದೆಯಲ್ಲ, ನನಗಷ್ಟು ಸಾಕು. ಹೋಗ್ಬಾ, ಹುಷಾರು. ಬಾಯ್ ಮಾ. ವಿಜಿ,
ಏನ್ ಮಾವ? ಅಲ್ಲ, ಕಾಲೇಜಿಗೆ ಹೋಗೋಕೆ ಯಾವತ್ತೂ ಅಷ್ಟೊಂದು ಉತ್ಸಾಹ ತೋರಿಸದೇ ಇದ್ದೋನು ಇವತ್ತೇನು ಇಷ್ಟೊಂದು ವಿಶೇಷವಾಗಿ? ಏನಣ್ಣ ಹೀಗೆ ಕೇಳ್ತಾ ಇದೆಯಾ? ನಮ್ಮ ವಿಜಿ ಮೊದಲಿನ ಥರ ಆಗಿದ್ದಾನೆ. ಕಾಲೇಜಿಗೆ ಹೋಗಿ ಫ್ರೆಂಡ್ಸ್ ಜೊತೆ ಎಂಜಾಯ್ ಮಾಡಿಕೊಂಡು ಜಾಲಿಯಾಗಿ ಮನೆಗೆ ವಾಪಸ್ ಬರ್ತಾನೆ. ಪಾಪ ಎಷ್ಟು ದಿನ ಆಯಿತು ನನ್ನ ಕೂಸು ಅವನಾಗಿತ್ತು. ಇವತ್ತು ಅವಕಾಶ ಅವನಿಗೆ ಬಂದಿದೆ, ಅವನ ಸ್ಪೇಸ್ ಅವನಿಗೆ ಸಿಕ್ಕಿದೆ. ನೀನು ಸುಮ್ಮನೆ ಡಿಸ್ಟರ್ಬ್ ಮಾಡಿ ಟೈಮ್ ವೇಸ್ಟ್ ಮಾಡಬೇಡ ದೊಡ್ಡಣ್ಣ. ನೀನು ಹೋಗ್ಬೇಕಂದ. ಅಮ್ಮ, ನಾನು ಕಾಲೇಜಿಗೆ ಹೋಗ್ತಿರೋದು ಫ್ರೆಂಡ್ಸ್ ಸಿಗ್ತಾರೆ ಅಂತಲ್ಲ, ಅಲ್ಲಿ ಗೀತಾ ಸಿಗ್ತಾಳೆ. ಅವಳು ನಮ್ಮ ಮನೆಗೆ ಬರಲ್ಲ ಅಂದಿದ್ದಾಳೆ, ಆದರೆ ಕಾಲೇಜಿಗೆ ಬರಲ್ಲ ಅಂದಿದ್ದಾಳ. ಬಂದೇ ಬರ್ತಾಳೆ. ಸೊ ನಾನು ಬೇಗ ಹೋಗ್ಬೇಕು, ಅವಳು ನೋಡಬೇಕು, ನಾನು ತುಂಬ ಮಾತಾಡಬೇಕು. ನಾನು ವಾಪಸ್ ಮನೆಗೆ ಬರ್ಬೇಕಂದ್ರೆ ನನ್ನ ಜೊತೆನೇ ಕರ್ಕೊಂಡ್ಬರ್ಬೇಕು. ಬಾಯ್ ಮಾ, ಬಾಯ್ ಮಾ. ಇದಕ್ಕೇನಂತೀಯೋ? ಇವನು ಗೀತನ್ನ ಮರ್ತಿದ್ದಾನ? ಒಂದು ವೇಳೆ ವಿಜಿ ಅವಳು ಮನವೊಲಿಸಿ ಕರ್ಕೊಂಡು ಬಂದ್ಬಿಟ್ರೆ ಏನು ಮಾಡಲಿ ದೊಡ್ಡಣ್ಣ? ನೀನು ಆ ಗೀತಾಳ ಸ್ವಾಭಿಮಾನದ ಕೊಳಕ್ಕೆ ಎಸ್ದಿರೋ ಕಲ್ಲಿಂದ ಸೃಷ್ಟಿಯಾಗಿರೋ ಆ ಅಲೆಗಳನ್ನು ತಹಬಂದಿಗೆ ತಂದ್ಕೊಳ್ಳೋದಕ್ಕೆ ಅಷ್ಟು ಸುಲಭವಾಗಿ ಸಾಧ್ಯ ಇದೆ ಅಂತ ಅಂದ್ಕೊಂಡಿದೀಯಾ? ಗೀತಾ ಅಷ್ಟು ಬೇಗ ಅವಳ ನಿರ್ಧಾರನ ಬದಲಾಯಿಸ್ತಾಳೆ ಅಂತ ಅಂದ್ಕೊಂಡಿದೀಯಾ? ನಿನ್ನ ಕೆಲಸದ ಮೇಲೆ ನಿನಗೆ ಅನುಮಾನವೇ? ಇಲ್ಲ ದೊಡ್ಡಣ್ಣ, ಗೀತಾ ಮನಸ್ಸು ಅಷ್ಟು ಬೇಗ ರಿಪೇರಿ ಆಗೋದಕ್ಕೆ ಸಾಧ್ಯ ಇಲ್ಲ. ನಾನಷ್ಟು ಡ್ಯಾಮೇಜ್ ಮಾಡಿದ್ದೀನಿ. ಮತ್ತ್ಯಾಕೆ ಯೋಚಿಸ್ತಾ ಇದ್ದೀಯಾ? ನಾನು ಡ್ಯಾಮೇಜ್ ಮಾಡಿರೋದನ್ನ ಈ ವಿಜಯ್ ರಿಪೇರಿ ಮಾಡಿಬಿಟ್ರೆ ಅನ್ನೋ ಭಯ ಅಷ್ಟೇ ಅಣ್ಣ. ನೀನು ನನಗೆ ಸುಪಾರಿ ಕೊಟ್ರ ಮೇಲೆ ಮುಗೀತು. ಅವನು ರಿಪೇರಿ ಆದರೂ ಅಷ್ಟೇ, ಆಗದಿದ್ರು ಅಷ್ಟೇ. ಯಾಕಂತಂದರೆ ಅವಳು ಅಷ್ಟಲ್ಲಿ ಯಮಲೋಕಕ್ಕೆ ಸಫಾರಿ ಹೊರಟಿರ್ತಾಳಲ್ಲ.